ಹಾಯ್ ಹಲೋ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಫೈನಲಿ ಕೆ ಎದವರು ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಡಿ ಸಿ ಟಿ ಆಸ್ ವೆಲ್ ಆಸ್ ಪಿ ಜಿ ಸಿ ಟಿ ಇಬ್ಬರು ಕೂಡ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಒ ಎಮ್ ಆರ್ ಶೀಟನ್ನು ಚೆಕ್ಔಟ್ ಮಾಡ್ಕೋಬೋದು. ಓಕೆ, ಸೊ ಇದು ನಿಮಗೆ ಎಕ್ಸಾಮ್ ಸೆಂಟರ್ ವೈಸ್ ಒ ಎಮ್ ಆರ್ ಶೀಟ್ ವ್ಯೂ ಲಿಂಕ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದ್ರ ಮುಖಾಂತರ ನೀವು ಯಾವ ಕ್ವಶನ್ಗೆ ಯಾವ ಆನ್ಸರ್ ಕೊಟ್ಟಿದ್ದೀರ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೋಬೋದು. ಮತ್ತು ನಿಮಗೆ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಯಾವ ರೀತಿ ಕಂಡು ಹಿಡಿಬೇಕಂತ ಸೂನ್ ಒಂದು ವಿಡಿಯೋ ಬರುತ್ತೆ. ಲೆಟ್ಸ್ ಡಿಸ್ಕಸ್ ಇನ್ ಫರ್ದರ್ ವಿಡಿಯೋ. ಓಕೆ, ಸೊ ಈ ಒಂದು ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಎಕ್ಸಾಮಿನೇಷನ್ ತೋರಿಸುತ್ತೆ. ಪಿ ಜಿ ಸಿ ಟಿ ಅಥವಾ ಯು ಜಿ ಸಿ ಟಿ ಅಥವಾ ಡಿ ಸಿ ಟಿ ನೀವು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನೀವು ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಬೆಂಗಳೂರು ಅಂತ. ಓಕೆ, ಸೊ ಇಲ್ಲಿ ನಿಮಗೆ ಸಬ್ಜೆಕ್ಟ್ಸು ಮೆಕ್ಯಾನಿಕಲ್ ಸೈನ್ಸಸ್ ಆಸ್ ವೆಲ್ ಆಸ್ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಎಲೆಕ್ಟ್ರಿಕಲ್ ಸೈನ್ಸ್ ಅಂತ 3 ಆಪ್ಷನ್ ಸಿಗುತ್ತೆ. ಯು ಕ್ಯಾನ್ ಚೂಸ್ ಅಕಾರ್ಡಿಂಗ್ಲಿ ಆ್ಯಂಡ್ ಆಸ್ ವೆಲ್ ಆಸ್ ಡಿ ಸಿ ಟಿ ಅವರು ಕೂಡ ಅದೇ ರೀತಿ ಮಾಡ್ಕೋಬೋದು. ಇಲ್ಲಿ ನೀವು ವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಎಕ್ಸಾಮಿನೇಷನ್ ಸೆಂಟರ್ ನಿಮಗೆ ತೋರಿಸುತ್ತೆ. ಅದ್ರ ಮುಖಾಂತರ ನೀವು ನಿಮ್ಮ ಒ ಎಮ್ ಆರ್ ಶೀಟನ್ನು ನೋಡ್ಕೋಬೋದು. ಸೊ ರೀಸೆಂಟ್ಲಿ ನಾನು ಒಂದು ಆಪ್ಷನ್ ಎಂಟ್ರಿ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೆ. ಇನ್ನೂ ಯಾರದನ್ನು ನೋಡಿಲ್ಲ ತಪ್ಪದೆ ನೋಡಿ, ವೆರಿ ಇಂಪಾರ್ಟೆಂಟ್ ಆದಂಥ ಒಂದು ವಿಡಿಯೋ. ಅದರಲ್ಲಿ ಇನ್ನೂ ಕೆಲವೊಂದು ಹಿಂಟ್ಸ್ ಆ್ಯಡ್ ಮಾಡೋದಿತ್ತು. ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ನೋಡಿ, ನೀವೊಂದು ಕೆ ಎ ರಿಪೋರ್ಟ್ ಲಿಂಕ್ ಇರುತ್ತಲ್ಲ, ಫೈನಲಿ ನೀವು ಯಾವಾಗ ಕಾಲೇಜ್ ಜಾಯ್ನಿಂಗ್ ಆಗ್ತಿರಲ್ಲ, ಸೊ ಲಾಸ್ಟ್ ಸ್ಟೆಪ್ ಅದು ಕೆ ಎ ರಿಪೋರ್ಟ್ ಲಿಂಕ್ ಅಂತ ಅಥವಾ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಕೂಡ ಕರೀತಾರೆ. ಓಕೆ, ಆ ಲಿಂಕನ್ನು ಭಾಳ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಫಿಲ್ಲೇ ಮಾಡಲ್ಲ. ಆ ಮುಖಾಂತರ ಅವ್ರಿಗೆ ಕೆ ಎದವ್ರು ಏನು ಹೇಳ್ತಾರೆ ಅಂದರೆ ಅವ್ರ ಲೈನಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಓಕೆ, ಏನಂದರೆ ಸೊ ಯಾರು ಕೆ ಎ ಜಾಯ್ನಿಂಗ್ ರಿಪೋರ್ಟನ್ನು ಯಾರು ಫಿಲ್ ಮಾಡಲ್ವೋ ಅವ್ರ ಸೀಟನ್ನು ರದ್ದು ಮಾಡ್ತೀವಂತ. ಸೊ ಅದಕ್ಕೆ ಸ್ವಲ್ಪ ರಿಸ್ಕ್ ತೊಗೊಂಡು ಹೋಗ್ಲಿಕ್ಕೆ ಹೋಗಬೇಡಿ. ಅದಕ್ಕೆ ನೀವು ಆದಷ್ಟು ಬೇಗನೆ ನೀವು ಕಾಲೇಜ್ ಸಿಕ್ತಪ್ಪ ಅಂದರೆ ಲೇಟರ್ ಆನ್ ನೀವು ಲಾಸ್ಟ್ ಸ್ಟೆಪ್ ಅದನ್ನು ತಪ್ಪದೇ ಮರಿದಂಗೆ ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು. ಮತ್ತು ಇನ್ನೊಂದು ಕೆಲವೊಂದು ಪ್ರಶ್ನೆ ಕೇಳಿದ್ರು, ಸರ್ ಇಂದು ಆಪ್ಷನ್ ಎಂಟ್ರಿ ಯಾವಾಗ ನಡೆಯುತ್ತದೆ ಅಂತ. ನೋಡಿ, ನಿಮ್ಮ ಎಕ್ಸಾಮಿನೇಷನ್ ಇವಾಗ ಆದಮೇಲೆ, ಸೊ ರಿಸಲ್ಟ್ಸ್ ಕೂಡ ಅನೌನ್ಸ್ ಆದಮೇಲೆ ಫಸ್ಟ್ ನಿಮಗೆ ಸೀಟ್ ಮಾಡಿಸ್ಕೊಡ್ತಾರೆ. ಆ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಅಂತ ನಿಮಗೆ ಲಿಂಕ್ ಕೊಡ್ತಾರೆ. ಅಲ್ಲಿ ನಂತರ ಈ ಪ್ರೊಸೆಸ್ ಚಾಲು ಆಗುತ್ತೆ. ಓಕೆ, ಅದಕ್ಕೋಸ್ಕರ ಮುಂಚಿತವಾಗಿ ನಿಮಗೆಲ್ಲ ಕೂಡ ನಾಲೆಜ್ ಇರಬೇಕು. ಸೊ ದಟ್ ನಿಮ್ಗೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ನಿಮಗೆ ಹೆಚ್ಚೆಚ್ಚುವಾಗಿ ಈಸಿಲಿ ನಿಮಗೆ ಪ್ರೊಸೆಸ್ ಆಗಬೇಕಂತ ಆ ವಿಡಿಯೋನ ಆದಷ್ಟು ಬೇಗನೆ ರೆಡಿ ಮಾಡಿಬಿಟ್ಟು ನಿಮಗೆ ಕಳಿಸಿದ್ದೇನೆ. ಸೊ ಇನ್ನು ಕೆಲವು ವಿದ್ಯಾರ್ಥಿ ಕಮೆಂಟ್ ಮಾಡಿದ್ರು, ಸರ್ ಇವಾಗ ನಮ್ಗೆ ಯಾವುದೋ ಕಾಲೇಜ್ ಸಿಕ್ತಂತ ಅಂದ್ಕೊಳ್ಳಿ. ಆ ಕಾಲೇಜ್ ಸಿಕ್ಕಿದ ಮೇಲೆ ನಾವು ಏನು ಮಾಡಬೇಕಂತ, ಸೊ ಯಾವ ರೀತಿ ಪೇಮೆಂಟ್ ಮಾಡಬೇಕಂತ ನೋಡಿ. ವಿದ್ಯಾರ್ಥಿಗಳು ಯಾವುದೋ ಒಂದು ಕಾಲೇಜ್ ಸಿಕ್ಕಿದ ಮೇಲೆ ನಿಮಗೆ ಚಾಯ್ಸನ್ನು ನೀವು ಎಂಟರ್ ಮಾಡಬೇಕು. ಓಕೆ, ಸೊ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಸಪ್ರೇಟ್ ಕೊಡ್ತಾರೆ. ಓಕೆ, ಯಾವ ರೀತಿ ಆಪ್ಷನ್ ಲಿಂಕ್ ಕೊಡ್ತಾರಲ್ಲ ಅದೇ ರೀತಿ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಕೊಡ್ತಾರೆ. ನಿಮಗೆ ರೀಸೆಂಟ್ ವಿಡಿಯೋದಲ್ಲಿ ನಾನು ಹೇಳ್ದಂಗೆ 4 ಚಾಯ್ಸ್ಗಳು ಇರ್ತವೆ: ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಓಕೆ, ಸೊ ಯಾರು ಚಾಯ್ಸ್ 1 ಕೊಡ್ತೀರಾ ಅವರು ಈ ಒಂದು ಪೇಮೆಂಟ್ ಪ್ರೊಸೆಸ್ಗೆ ಮುಂದಾಗ್ತೀರಾ. ಫಸ್ಟ್ ಆಫ್ ಆಲ್ ನಿಮಗೆ ಚಾಯ್ಸ್ ಎಂಟ್ರಿ ನೀವು ಸಬ್ಮಿಟ್ ಮಾಡಿದ ಮೇಲೆ, ಫಾರ್ ಎಕ್ಸಾಂಪಲ್ ನಾನು ಚಾಯ್ಸ್ 1 ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ. ಆ ಚಲನ್ ಮುಖಾಂತರ ನೀವೇನು ಮಾಡಬೇಕು, ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿ ಅಥವಾ ಬ್ಯಾಂಕಿಗೆ ಹೋಗಿ ಅಂತ ಕೊಟ್ಟರೆ ಅವರ ಬ್ಯಾಂಕ್ ಅಕೌಂಟ್ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಾರೆ. ಮನಿ ಟ್ರಾನ್ಸ್ಫರ್ ಸಕ್ಸಸ್ಫುಲಿ ಆದಮೇಲೆ ನಿಮಗೆ ಆಫ್ಟರ್ 3 hours ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಕೆಲವೊಮ್ಮೆ ಜಲ್ದಿ ಕೂಡ ಆಗುತ್ತೆ, ನೀವು ಚೆಕ್ಔಟ್ ಮಾಡ್ತಾನೆ ಇರಬೇಕು. ಅಡ್ಮಿಷನ್ ಆರ್ಡರ್ ಸಿಕ್ತಪ್ಪ ಅಂದರೆ ಎಲ್ಲ ಕೂಡ ರೆಡಿ. ನೀವೇನು ಮಾಡಬೇಕಂದ್ರೆ ನಿಮ್ಮ ಕಾಲೇಜ್ಗೆ ಹೋಗಬೇಕು, ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ಸಮೇತ ಹೋಗಿ ಅಲ್ಲಿ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಪ್ಲಸ್ ಅಡ್ಮಿಷನ್ ಆರ್ಡರ್ ಮತ್ತು ಪೇಮೆಂಟ್ ಮಾಡುವಂಥ ಫೀಸ್ ಏನೋ ಇರುತ್ತಲ್ವ ಪ್ರೂಫ್ ಅದನ್ನ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆದಂಗೆ. ಮತ್ತು ಲಾಸ್ಟ್ ಸ್ಟೆಪ್ ಏನಿದೆ ಅಂದರೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್. ಸೊ ಇದನ್ನು ಎಲ್ಲರೂ ತಪ್ಪದೆ ಇದನ್ನು ಸಬ್ಮಿಟ್ ಮಾಡಲೇಬೇಕು. ಮತ್ತು ವಿದ್ಯಾರ್ಥಿಗಳಿಗೆ ಒಂದು ನಿಮ್ಗೆ ಟಿಪ್ ಕೊಡ್ತೀನಿ, ಇವಾಗಲೇ ನೀವು ಆದಷ್ಟು ಬೇಗನೆ ಕಾಲೇಜ್ ಒಂದು ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿಯಲ್ಲಿ ಫಸ್ಟ್ ಯಾವ್ದು ಇರ್ತೀರಾ, ಸೆಕೆಂಡ್ ಯಾವ್ದು ಇರ್ತೀರಾ, ಥರ್ಡ್ ಯಾವ್ದು ಇರ್ತೀರಾ, ಅಪ್ ಟು 100 ಕಾಲೇಜ್ವರೆಗೂ ಇವಾಗಲೇ ನೀವು ರೆಡಿ ಮಾಡ್ಕೊಳ್ಳಿ. ಸೊ ದಟ್ ಏನಾಗುತ್ತೆ, ಪ್ರತಿಯೊಂದು ಏನು ಅರೇಂಜ್ಮೆಂಟ್ ಮಾಡ್ತಿರಲ್ವ ಅದು ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಓಕೆ, ಸೊ ಯಾವುದೇ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರು ಕೂಡ ಅದು ಕೇದವರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವೇನು ಪ್ರಿಫರೆನ್ಸ್ ಕೊಡ್ತೀರಾ ಅದಕ್ಕೆ ನೀವೇ ಜವಾಬ್ದಾರಿ ಯಾರು. ಮತ್ತು ಇನ್ನು ಕೆಲವು ವಿದ್ಯಾರ್ಥಿಗಳು ಲೋನ್ ಬಗ್ಗೆ ಕೇಳ್ತಾ ಇದ್ರು. ಏನೇ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಲೋನ್ ಬಗ್ಗೆ. ಓಕೆ, ಲಾಸ್ಟ್ ಮಿಸ್ಟೇಕ್ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ಚಾಯ್ಸ್ ಎಂಟ್ರಿ ಕೊಡುವಾಗ ಎಕ್ಸಾಂಪಲ್ 4 ಚಾಯ್ಸ್ ಇರುತ್ತೆ, ಹೌದಾ? ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಈ ಚಾಯ್ಸ್ಗಳಲ್ಲಿ ವಿದ್ಯಾರ್ಥಿಗಳು ಸರ್ ನಾನು ಚಾಯ್ಸ್ 1 ಕೊಡೋ ಬದಲು ಚಾಯ್ಸ್ 2 ಕೊಟ್ಬಿಟ್ಟೆ ಸರ್ ಅಂತ ಭಾಳ ಜನ ಕಮೆಂಟ್ ಮಾಡ್ತೀರಾ. ಸೊ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಕೊಡುವಾಗ ಥಿಂಕ್ ಮಾಡಿ ಡಿಸೈಡ್ ಮಾಡಿಕೊಂಡು, ನಿಮಗೆ ಟೈಮ್ ಸಾಕಷ್ಟು ಇರುತ್ತೆ, ಡಿಸೈಡ್ ಮಾಡಿಕೊಂಡು ಒಂದು ಫೈನಲ್ ಒಂದು ಚಾಯ್ಸ್ ಎಂಟ್ರಿ ಕೊಡ್ತೀರಾ. ನೀವೇ ಖುದ್ದಾಗಿ ಅದನ್ನು ಕರೆಕ್ಟಾಗಿ ಚಾಯ್ಸ್ ಯಾವ್ದು ಕೊಟ್ಟಿದ್ದೀನಿ ಅಂತ ಕರೆಕ್ಟಾಗಿ ಪ್ರೂಫ್ ಸಮೇತ ನೀವು ಅದನ್ನು ಸಬ್ಮಿಟ್ ಮಾಡಲೇಬೇಕು. ಸೊ ಎನಿವೇ ಡೋಂಟ್ ವರಿ, ಇನ್ನೂ ಸಾಕಷ್ಟು ಹಿಂಟ್ಸ್ ಇರುತ್ತೆ, ಸಾಕಷ್ಟು ಕೆಲವೊಂದು ನಿಮ್ಗೆ ಮಾಹಿತಿ ಗೊತ್ತಿರಲ್ಲ, ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಇವಾಗಲೇ ನಿಮಗೆಲ್ಲ ಕೂಡ ಇನ್ಫಾರ್ಮೇಷನ್ ಗೊತ್ತಿದ್ದರೆ ನಿಮ್ಗೆ ಆಪ್ಷನ್ ಟೈಮಲ್ಲಿ ಈಸಿ ಆಗುತ್ತೆ ಅಂತ ಇವಾಗಲೇ ನಿಮಗೆಲ್ಲರೂ ಕೂಡ ಮಾಹಿತಿ ನೀಡ್ತಾ ಇದ್ದೇನೆ. ಓಕೆ, ಸೊ ಅಟ್ಲೀಸ್ಟ್ ಒಂದು ಲೈಕ್ ಇರಲಿ ಇಷ್ಟೆಲ್ಲ ಎಫರ್ಟ್ಸಿಗೆ. ಮತ್ತು ನೀವು ಬೆಸ್ಟ್ ಫ್ರೆಂಡ್ಸ್ಗೆ ಕಾಲೇಜ್ ಗ್ರೂಪ್ಗೆ ತಪ್ಪದೆ ಇದನ್ನು ಶೇರ್ ಮಾಡಿ.